ನಮಸ್ಕಾರ ವೀಕ್ಷಕರೇ, ದ ಸ್ಕಿನ್ ಕ್ಲಿನಿಕ್ ಅರ್ಪಿಸುವ ಜೀವನ ಸೌಂದರ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಮಂಗಳೂರಿನ ಖ್ಯಾತ ಡರ್ಮಟಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಂದ್ಯಾ ಪೈ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಮೇಡಮ್, ಇವತ್ತು ನಾವು ಯಾವ ವಿಷಯದ ಬಗ್ಗೆ ಮಾತಾಡಲಿಕ್ಕಿದ್ದೇವೆ? ಇವತ್ತು ನಾವು ಆ್ಯಕ್ಚುಲಿ ಹೆಲ್ತಿ ಸ್ಕಿನ್ ಮತ್ತು ಪಿಗ್ಮೆಂಟೇಷನ್ದ ಬಗ್ಗೆ ವಿ ಕ್ಯಾನ್ ಟಾಕ್ ಅಬೌಟ್ ಇಟ್. ಪಿಗ್ಮೆಂಟೇಷನ್ ಆ್ಯಕ್ಚುಲಿ ವೆರಿ ಕಾಮನ್ ಪ್ರಾಬ್ಲಮ್ ಆಗಿದೆ ಈಗ. ಆ್ಯಕ್ಚುಲಿ ನಮ್ಮ ಕ್ಲಿನಿಕ್ಕಿಗೆ ಬರುವವರು ತುಂಬ ಹೆಚ್ಚಾಗಿ ಒಂದು ಆ್ಯಕ್ನೆ, ಒಂದು ಪಿಗ್ಮೆಂಟೇಷನಿಗೋಸ್ಕರ ಬರ್ತಾರೆ. ಆ್ಯಕ್ಚುಲಿ ಪಿಗ್ಮೆಂಟೇಷನ್ನಿಗೆ ಹಲವಾರು ಕಾರಣಗಳಿವೆ. ಪಿಗ್ಮೆಂಟೇಷನ್ ಅಂತ ಹೇಳಿದ್ರೆ ಏನು ಅಂತ ತಿಳಿಸಿ. ಪಿಗ್ಮೆಂಟೇಷನ್ ಆ್ಯಕ್ಚುಲಿ ಮೀನ್ಸ್ ಅನ್ಈವನ್ ಸ್ಕಿನ್ ಟೋನ್. ಅಂದರೆ ಒಬ್ಬೊಬ್ಬರಿಗೆ ಈವನ್ ಆಗಿ ಸ್ಕಿನ್ ಟೋನ್ ಇರೋದಿಲ್ಲ. ಇಟ್ ಡಸಂಟ್ ಮೀನ್ ಫೇರ್ ಸ್ಕಿನ್ ಆರ್ ಡಾರ್ಕ್ ಸ್ಕಿನ್. ಅದು ಇಟ್ ಡಸಂಟ್ ಸೇ ದ್ಯಾಟ್. ಪಿಗ್ಮೆಂಟೇಷನ್ ಆ್ಯಕ್ಚುಲಿ ಮೀನ್ಸ್ ಅನ್ಈವನ್ ಸ್ಕಿನ್ ಟೋನ್. ಸೊ ಅಂದರೆ ಕೆಲವರಿಗೆ ಪ್ಯಾಚಿ ಸ್ಕಿನ್ ಇರ್ತದೆ, ಬ್ಲ್ಯಾಕ್ ಸ್ಕಿನ್ ಇರ್ತದೆ, ಕಪ್ಪು ಸ್ಕಿನ್ ಇರ್ತದೆ, ಪರ್ಟಿಕ್ಯುಲರ್ ಸ್ಪಾಟಲ್ಲಿ ಡಾರ್ಕ್ ಸ್ಕಿನ್ ಇರ್ತದೆ. ಅದು ಆ್ಯಕ್ಚುಲಿ ಪಿಗ್ಮೆಂಟೇಷನ್ ಅಂತ ಹೇಳೋದು ನಾವು. ಸೊ ಇದಕ್ಕೆ ಆ್ಯಕ್ಚುಲಿ ನಂಬರ್ 1 ಕಾರಣ, ಎಸ್ಪೆಷಲಿ ಇಂಡಿಯಾದಲ್ಲಿ ಅಥವಾ ಏಷ್ಯನ್ ಸ್ಕಿನ್ನಲ್ಲಿ ನಾವು ಹೇಳೋದು ಆ್ಯಕ್ಚುಲಿ ಇಟ್ಸ್ ಬಿಕಾಸ್ ಆಫ್ ಮೆಲಾಸ್ಮಾ ಅಂತ ಹೇಳ್ತೇವೆ. ಮೆಲಾಸ್ಮಾ ಅಂದರೆ ಕಾರಂಗ ಅಂತ ಹೇಳೋದು ಕನ್ನಡದಲ್ಲಿ. ಆ್ಯಕ್ಚುಲಿ ಅದಕ್ಕೆ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಆಫ್ ದಿಸ್ ಇಸ್, ನಂಬರ್ 1 ಇಸ್ ಹಾರ್ಮೋನ್ಸ್, ನಂಬರ್ 2 ಇಸ್ UV ರೇಸ್, ಸೂರ್ಯಪ್ರಕಾಶದ ಬೆಳಕು, ನಂಬರ್ 3 ಇಸ್ ಜೆನೆಟಿಕ್. ಸೊ ಈ 3 ರೀಸನ್ಸ್ ಆರ್ ದ ನಂಬರ್ 1 ರೀಸನ್ಸ್ ಫಾರ್ ದ ಅಪಿಯರೆನ್ಸ್ ಆಫ್ ದಿಸ್ ಮೆಲಾಸ್ಮಾ. ಕಾರಂಗ ಅಂತ ನೀವು ಕೇಳಿರ್ಬೋದು. ಸೊ ಅದು ಆ್ಯಕ್ಚುಲಿ ತುಂಬ ಜನರಿಗೆ ಇರ್ತದೆ. ಸೊ that is one of the most common causes of pigmentation. Second reason for pigmentation is freckles. Freckles are also known as sunspots ಅಂತ ಹೇಳೋದು. ಇದು ಆ್ಯಕ್ಚುಲಿ ವೆರಿ ಟೈನಿ ಸ್ಪಾಟ್ಸ್ ಒಬ್ಬೊಬ್ಬರಿಗೆ ತುಂಬ ಇರ್ತದೆ ಮುಖದಲ್ಲಿ. ಅದು ಆ್ಯಕ್ಚುಲಿ ತುಂಬ ಫೇರ್ ಸ್ಕಿನ್ ಇದ್ದವರಿಗೆ ಬರ್ತದೆ. ಮತ್ತು ಸೂರ್ಯಪ್ರಕಾಶದ ಬೆಳಕು ಮತ್ತು ಜೀನ್ಸ್, ಇದು ಎರಡೂ ಅದಕ್ಕೆ ಮುಖ್ಯ ಕಾರಣ ಫ್ರೆಕಲ್ಸ್. ಮತ್ತು ಇನ್ನು ಆ್ಯಕ್ಚುಲಿ ಆ್ಯಕ್ನೆ ಇದ್ದವರಿಗೆ, ಪಿಂಪಲ್ಸ್ ಇದ್ದವರಿಗೆ, ಅವರು ಜಸ್ಟ್ ರಿಮೂವ್ ಮಾಡಿದ ಮೇಲೆ, ಅವರ ನೇಲ್ಸಿಂದ ರಿಮೂವ್ ಮಾಡಿದ ಮೇಲೆ ಪೋಸ್ಟ್ ಇನ್ಫ್ಲಮೇಟರಿ ಹೈಪರ್ ಪಿಗ್ಮೆಂಟೇಷನ್ ಅಂತ ಆಗ್ತದೆ. ತುಂಬ ಬ್ಲ್ಯಾಕ್ ಸ್ಪಾಟ್ಸ್ ಇರ್ತದೆ ಒಬ್ಬೊಬ್ಬರಿಗೆ. ಅದು ಸಹ ಒಂದು ಕಾಮನ್ ರೀಸನ್. ಮತ್ತು ಇನ್ನೊಂದು ಏನಂದರೆ, ಒಬ್ಬೊಬ್ಬರು ಜಸ್ಟ್ ಫೇರ್ ಆಗಲಿಕ್ಕೆ ಅಂತ ಜಸ್ಟ್ ಫೇರ್ನೆಸ್ ಕ್ರೀಮ್ಸ್ ಎಲ್ಲ ತಗೊಳ್ತಾರೆ ಮೆಡಿಕಲ್ ಶಾಪಿಂದ. ಮತ್ತು ಡರ್ಮಟಾಲಜಿಸ್ಟಿಗೆ ಕೇಳದೆ ಅದು ಹಚ್ತಾ ಇರ್ತಾರೆ, ತುಂಬ ಸಮಯ ಹಚ್ಕೊಂಡು ಮತ್ತು ಸ್ಕಿನ್ ಎಲ್ಲ ತುಂಬ ಹಾಳು ಮಾಡ್ಕೊಂಡು ಬರ್ತಾರೆ. ಇದು ಒಂದು ಪಿಗ್ಮೆಂಟೇಷನ್ ಹೇಳುವಂಥದ್ದು ಯಾವ ಏಜಲ್ಲಿ ಜಾಸ್ತಿಯಾಗಿ ಕಂಡು ಬರುವಂಥದ್ದು? ಪಿಗ್ಮೆಂಟೇಷನ್ ಆ್ಯಕ್ಚುಲಿ ಸ್ಟಾರ್ಟ್ಸ್ ಫ್ರಮ್ 14-15 ಇಯರ್ಸ್. ಬಿಕಾಸ್ ಆ್ಯಕ್ನೆ, ಹೌದು, ಟೀನೇಜ್ ಆಗುವಾಗ ಅವರಿಗೆ ಆ್ಯಕ್ನೆ ಬೀಳುವಾಗ ಅವರಿಗೆ ಅದು ಟೆನ್ಷನ್ ಆಗಿ ದೇ ಟ್ರೈ ಟು ರಿಮೂವ್ ಇಟ್. ಎಸ್ಪೆಷಲಿ ಎಕ್ಸಾಮ್ ಟೈಮ್ ಎಲ್ಲ ತುಂಬ ಜಾಸ್ತಿ ಅವರು ರಿಮೂವ್ ಮಾಡಿ ಎಲ್ಲ ಬ್ಲ್ಯಾಕ್ ಮಾರ್ಕ್ಸ್ ಮಾಡ್ಕೊಂಡು ಬರ್ತಾರೆ. ಅದು ಒಂದು ಏಜ್ ಗ್ರೂಪ್. ಮತ್ತು ಇನ್ನೊಂದು ಏಜ್ ಗ್ರೂಪ್ 20 to 25 ಆಲ್ಸೋ ಈಸ್ ಒನ್ ಆಫ್ ದ ಏಜ್ ಗ್ರೂಪ್ಸ್ ಫಾರ್ ಆಲ್ ದೀಸ್ ಪ್ರಾಬ್ಲಮ್ಸ್. ಬಿಕಾಸ್ ಅವ್ರು ಏನು ಮಾಡ್ತಾರೆ, ಸನ್ಸ್ಕ್ರೀನ್ಸ್ ಹಾಕೋದಿಲ್ಲ. ಸೊ ಇಫ್ ದೇ ಡೋಂಟ್ ಅಪ್ಲೈ ಎನಿ ಕ್ರೀಮ್ಸ್ ಫಾರ್ ದಿಯರ್ ಫೇಸ್, ಒಂದು ಡ್ರೈನೆಸ್ ಆಗಿ ಸಹ ಸೂರ್ಯಪ್ರಕಾಶದ ಬೆಳಕು ಡೈರೆಕ್ಟ್ ಆಗಿ ಬಿದ್ದು ಅದು ಸಹ ಒಂದು ಪ್ರಾಬ್ಲಮ್ ಆಗ್ತದೆ. ಅನ್ಈವನ್ ಸ್ಕಿನ್ ಟೋನ್ ಆಗ್ತದೆ. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಸನ್ಸ್ಕ್ರೀನ್ ಹಾಕದಿದ್ದರೆ ಆಟೋಮ್ಯಾಟಿಕ್ ಯು ಗೆಟ್ ಪಿಗ್ಮೆಂಟೇಷನ್. ಸೊ ಅದು ಸಹ ಒಂದು ಕಾರಣ. ಮತ್ತು ಇನ್ ದ ಓಲ್ಡರ್ ಏಜ್ ಗ್ರೂಪ್, ಆ್ಯಸ್ ಐ ಸೆಡ್, ಮೆಲಾಸ್ಮಾ ಅಂದರೆ ಕಾರಂಗ ಅಂತ, ಅದು ಹಾರ್ಮೋನ್ಸ್ ಡಿಪೆಂಡೆಂಟ್ ಉಂಟು. ಸೊ ಅದು ಕೂಡ ಒಂದು ವೆರಿ ಇಂಪಾರ್ಟೆಂಟ್ ರೀಸನ್ ಫಾರ್ ಪಿಗ್ಮೆಂಟೇಷನ್. ಸೊ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಏನಾದರೂ ಬರುತ್ತೆ ಅಂತ? ಜೀನ್ಸ್ ಆ್ಯಕ್ಚುಲಿ ಈಸ್ ಅ ವೆರಿ ಇಂಪಾರ್ಟೆಂಟ್ ಕಾಸ್ ಫಾರ್ ಹ್ಯಾವಿಂಗ್ ಅನ್ಹೆಲ್ತಿ ಸ್ಕಿನ್ ಆರ್ ಈವನ್ ಹೆಲ್ತಿ ಸ್ಕಿನ್. ಆ್ಯಕ್ಚುಲಿ ಜೆನೆಟಿಕ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಈಗ ತುಂಬ ಜನರಿಗೆ ಆ್ಯಕ್ನೆ ಮತ್ತು ಪಿಂಪಲ್ಸ್ ಜೀನ್ಸಿಗೆ ಹೊಂದ್ಕೊಂಡುಂಟು. ಫ್ಯಾಮಿಲಿಯಲ್ಲಿ ಜೆನೆಟಿಕ್ ಪ್ರಾಬ್ಲಮ್ ಇದ್ದವರಿಗೆ, ಆ್ಯಕ್ನೆ ಪ್ರಾಬ್ಲಮ್ ಇದ್ದವರಿಗೆ ತುಂಬ ಆ್ಯಕ್ನೆ ಬೀಳ್ತಾ ಇರ್ತದೆ. ಅವರಿಗೆ ಆ್ಯಕ್ಚುಲಿ ಪಿಗ್ಮೆಂಟೇಷನ್, ಅನ್ಹೆಲ್ತಿ ಸ್ಕಿನ್ ಆಗೋದು ತುಂಬ ಕಾಮನ್ ಆಗಿ ಬರುವಂಥದ್ದು. ಎಸ್, ಇನ್ನು ಫುಡ್ ಸ್ಟೈಲಿಂದ ಏನಾದರೂ ಈ ಪಿಗ್ಮೆಂಟೇಷನ್ ಬರುವ ಚಾನ್ಸಸ್ ಇದೆಯಾ? ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ಆ್ಯಕ್ನೆ ಈ ಎರಡು ಹೊಂದ್ಕೊಂಡುಂಟು. ಆ್ಯಕ್ಚುಲಿ ಪಿಂಪಲ್ಸ್ ಇದ್ದವರಿಗೆ ನಾನು ಸ್ಟ್ರಿಕ್ಟ್ ಡಯಟಲ್ಲಿ ಹಾಕ್ತೇನೆ. ಆ್ಯಕ್ಚುಲಿ ನೋ ಶುಗರ್ ಮತ್ತು ನೋ ರಿಫೈನ್ಡ್ ಫುಡ್, no dairy items, because lot of research articles and lot of other papers are there as proof which say that acne and diet go hand in hand. So I normally start them on a very strict routine
also exercise and other things because they play a very important role for healthy skin. So if you ask me about diet and pigmentation, I would say it is more related to the acne part of the skin. ಎಸ್ ಇನ್ನಷ್ಟು ಪಿಗ್ಮೆಂಟೇಷನ್ ಬಗ್ಗೆ ನಾವು ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ, ಆದರೆ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ದ ಸ್ಕಿನ್ ಕ್ಲಿನಿಕ್ ಅರ್ಪಿಸುವ ಜೀವನ ಸೌಂದರ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಮೇಡಮ್, ನಾವು ಪಿಗ್ಮೆಂಟೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಪಿಗ್ಮೆಂಟೇಷನಿಗೆ ಏನಾದರೂ ಟ್ರೀಟ್ಮೆಂಟ್ ಏನಾದರೂ ಇದೆಯಾ ಅಂತ? ಓಕೆ, ಪಿಗ್ಮೆಂಟೇಷನಿಗೆ ಆ್ಯಕ್ಚುಲಿ ಹಲವಾರು ಟ್ರೀಟ್ಮೆಂಟ್ಗಳಿದ್ದಾವೆ. ಆ್ಯಕ್ಚುಲಿ ದೇರ್ ಆರ್ ಮೆನಿ ಟ್ರೀಟ್ಮೆಂಟ್ಸ್ ಫಾರ್ ಪಿಗ್ಮೆಂಟೇಷನ್. ಈಗ ಸಿಂಪಲ್ ಆಗಿ ಒಂದು ಬ್ಲ್ಯಾಕ್ ಸ್ಪಾಟ್ ಬಿದ್ದರೆ ಫಸ್ಟ್ ಏನು ಮಾಡೋದು, ಎಲ್ಲರೂ ಒಂದು ಹೋಮ್ ರೆಮಿಡಿ ಟ್ರೈ ಮಾಡೋದು ಅಥವಾ ಮೆಡಿಕಲ್ ಶಾಪಿಗೆ ಹೋಗಿ ಏನಾದರೂ ಫೇರ್ನೆಸ್ ಕ್ರೀಮ್ ತರೋದು, ಅದೆಲ್ಲ ಮಾಡಿಕೊಂಡು ಮತ್ತೆ ಸಹ ಹೋಗದಿದ್ರೆ ಮತ್ತೆ ಅವರು ಡಾಕ್ಟರ್ ಹತ್ರ ಡರ್ಮಟಾಲಜಿಸ್ಟ್ ಹತ್ರ ಬರ್ತಾರೆ. ಮತ್ತು ನಮ್ಮ ಹತ್ರ ಬಂದ ಮೇಲೆ ನಾವು ಆ್ಯಕ್ಚುಲಿ ಎಲ್ಲ ಹಿಸ್ಟ್ರಿ ತಗೊಳ್ಳೋದು ಅವ್ರದ್ದು, ಅಂದರೆ ಯಾವ ಕಾರಣದಿಂದ ನಿಮಗೆ ಇದು ಪ್ರಾಬ್ಲಮ್ ಬಂದಿದೆ. So we try to ask them so many questions about their lifestyle, about what made them form this pigmentation first. Because at times ಎಂತ ಆಗ್ತದೆ, just if we eliminate that product, ಅಂದರೆ ಅವರು ಆ ಕ್ರೀಮ್ ಹಾಕಿದ್ದು ನಾವು ಜಸ್ಟ್ ಸ್ಟಾಪ್ ಮಾಡಿದರೆ ಅಥವಾ ಏನಾದರೂ ಅವರು ಪಿಕ್ ಮಾಡಿದರೆ ಅವರ ಸ್ಕಿನ್, ಯೂಶಲಿ ಎಕ್ಸಾಮ್ ಟೈಮ್ ನಾನು ಹೇಳಿದೆಲ್ಲ ಟೆನ್ಷನಲ್ಲಿ ಒಂದು ಆಟೋಮ್ಯಾಟಿಕ್ಲಿ ಕೈ ಹೋಗಿ ಅದು ಸ್ಕಾರ್ಸ್ ಎಲ್ಲ ಮಾಡ್ಕೊಳ್ತಾರೆ. ಇಫ್ ಯು ಆಸ್ಕ್ ದೆಮ್ ಹಿಸ್ಟ್ರಿ ಅಕಾರ್ಡಿಂಗ್ ಟು ದ್ಯಾಟ್, ವಿ ವಿಲ್ ಗೆಟ್ ಸಮ್ ಆನ್ಸರ್ಸ್ ಅಬೌಟ್ ಹೌ ದ ಪಿಗ್ಮೆಂಟೇಷನ್ ಹ್ಯಾಸ್ ಫಾರ್ಮ್ಡ್. ಸೊ ಅದು ಆದಮೇಲೆ ರೀಸನ್ಸ್ ಗೊತ್ತಾಗ್ತದೆ. ಒಂದು ಎಲಿಮಿನೇಟ್ ಮಾಡ್ತಾ ಹೋಗುವಾಗ ನಮ್ಮದು ಟ್ರೀಟ್ಮೆಂಟ್ ನಮಗೆ ಈಸಿ ಆಗ್ತದೆ. ಸೊ ಹಾಗೆ ನಾವು ಸ್ಟಾರ್ಟ್ ಮಾಡೋದು. ಮತ್ತು ಟ್ರೀಟ್ಮೆಂಟಲ್ಲಿ ಸ್ಪೆಸಿಫಿಕ್ ಆಗಿ ಕ್ರೀಮ್ಸ್ಗಳಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಸನ್ಸ್ಕ್ರೀನ್ ಅಪ್ಲಿಕೇಶನ್ ಇಸ್ ದ ನಂಬರ್ 1 ಟ್ರೀಟ್ಮೆಂಟ್ ಫಾರ್ ಪಿಗ್ಮೆಂಟೇಷನ್. ಸೊ ಸನ್ಸ್ಕ್ರೀನ್ಸಲ್ಲಿ ಆ್ಯಕ್ಚುಲಿ ತುಂಬ ಇದ್ದೇವೆ ಈಗ. ದೇರ್ ಆರ್ ಸಮಥಿಂಗ್ ಕಾಲ್ಡ್ ಫಿಸಿಕಲ್ ಸನ್ಸ್ಕ್ರೀನ್ಸ್, ಕೆಮಿಕಲ್ ಸನ್ಸ್ಕ್ರೀನ್ಸ್, ಮತ್ತು ಈಗ ಜಸ್ಟ್ ಸೂಪರ್ ಮಾರ್ಕೆಟ್ಸಿಗೆ ಹೋಗಿದ್ರೂ ಕೂಡ ನಮಗೆ ಸನ್ಸ್ಕ್ರೀನ್ಸ್ ಆಟೋಮ್ಯಾಟಿಕ್ಲಿ ಸಿಗ್ತದೆ. ಸೊ ಯಾವುದು ಆ್ಯಕ್ಚುಲಿ ಸನ್ಸ್ಕ್ರೀನ್ ಒಳ್ಳೆಯದು ಅದು ಸಹ ನಾವು ಸ್ಕಿನ್ ನೋಡಿ ಕೊಡಬೇಕಾಗ್ತದೆ. ಯಾಕಂದರೆ ಒಮ್ಮೊಮ್ಮೆ ಆಯಿಲಿ ಸ್ಕಿನ್ ಇರ್ತದೆ, ನಾರ್ಮಲ್ ಸ್ಕಿನ್ ಇರ್ತದೆ, ಒಮ್ಮೊಮ್ಮೆ ಫುಲ್ ಇರಿಟೇಟೆಡ್ ಆಗಿ ರೊಸೇಷಿಯಾ ಥರ ಸ್ಕಿನ್ ಇರ್ತದೆ, ಎಕ್ಸಿಮಾ ಆದ ಸ್ಕಿನ್ ಇರ್ತದೆ. ಸೊ ಯಾವ ಎಕ್ಸಾಕ್ಟ್ ಟೈಪ್ ಸ್ಕಿನ್ ಅಂತ ನಾವು ಹುಡ್ಕೊಂಡು ಮತ್ತು ಅದಕ್ಕೆ ತಕ್ಕ ಕ್ರೀಮ್ಸ್ಗಳನ್ನ ನಾವು ಪ್ರಿಸ್ಕ್ರೈಬ್ ಮಾಡಬೇಕಾಗ್ತದೆ. ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಫಿಸಿಕಲ್ ಸನ್ಸ್ಕ್ರೀನ್ಸ್ ಅಂತ ಉಂಟು. ದೀಸ್ ಆರ್ ವೆರಿ ಗುಡ್ ಬಿಕಾಸ್ ಇಟ್ ಪ್ರೊಟೆಕ್ಟ್ಸ್ ಅಗೇನ್ಸ್ಟ್ UVA ರೇಸ್ ಮೋರ್. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮ್ಸ್ ಅಂತ ಉಂಟು. ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮ್ಸ್ ಏನಂದರೆ ಇಟ್ ಹ್ಯಾಸ್ ಅ ಲಿಟಲ್ ಬಿಟ್ ಆಫ್ ಹೈಡ್ರೋಕ್ವಿನಿನ್, ಇಟ್ ಹ್ಯಾಸ್ ಅ ಲಿಟಲ್ ಬಿಟ್ ಆಫ್ ಆಬ್ಯೂಟಿನ್, ನಿಕೋಟಿನಮೈಡ್, ಇದೆಲ್ಲ ಅಂಶಗಳು ಇಟ್ಸ್ ವೆರಿ ಗುಡ್ ಫಾರ್ ದ ಸ್ಕಿನ್, ಬಟ್ ಇಟ್ ಹ್ಯಾಸ್ ಟು ಬಿ ಅಪ್ಲೈಡ್ ಓನ್ಲಿ ಫಾರ್ ಅ ಲಿಮಿಟೆಡ್ ಸ್ಪ್ಯಾನ್ ಆಫ್ ಟೈಮ್. ನಾವು ಹೇಳುವಷ್ಟು ಮಾತ್ರ. ಸೊ ಮ್ಯಾಕ್ಸಿಮಮ್ ವಿ ಪ್ರಿಸ್ಕ್ರೈಬ್ ಫಾರ್ ಅಬೌಟ್ 1 month or 1.5 months. ಆಫ್ಟರ್ ದಟ್ ವಿ ಆಸ್ಕ್ ದೆಮ್ ಟು ರಿವ್ಯೂ ಬ್ಯಾಕ್. ಮತ್ತು ಅಬೌಟ್ 50 to 60% ಕ್ರೀಮ್ಸಲ್ಲೇ ಹೋಗ್ತದೆ. ಆಮೇಲೆ ಸ್ಟಬ್ಬರ್ನ್ ಸ್ಪಾಟ್ಸ್ ಇದ್ದರೆ ಅದಕ್ಕೆ ನಾವು ಲೇಸರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು. ಎಸ್, ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಏನು ಎಕ್ಸ್ಪ್ಲೈನ್ ಮಾಡ್ಬೋದು? ಲೇಸರ್ ಟ್ರೀಟ್ಮೆಂಟ್ ಆ್ಯಕ್ಚುಲಿ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲೇಸರ್ಸ್ ಅವೈಲಬಲ್. ದ ಲೇಸರ್ ವಿಚ್ ಐ ಯೂಸ್ ಫಾರ್ ಪಿಗ್ಮೆಂಟೇಷನ್ ಇಸ್ ನೋನ್ ಆಸ್ ದ ರೆವ್ಲೈಟ್, ವಿಚ್ ಇಸ್ ಅ ನ್ಯಾನೋ-ಸೆಕೆಂಡ್ ಕ್ಯೂ-ಸ್ವಿಚ್ಡ್ Nd:YAG ಲೇಸರ್ ಅಂತ. ಇದು ಏನು ಮಾಡ್ತದೆ, ಅದು ಪಿಗ್ಮೆಂಟೇಷನ್ನಿಗೆ ಅದು ನಾವು ಹಾಕಿದರೆ, ಲೇಸರ್ ಲೈಟ್ ಹಾಕಿದರೆ ಅದು ಆ ಸ್ಪಾಟ್ಸನ್ನು ಶ್ಯಾಟರ್ ಮಾಡ್ತಾ ಹೋಗ್ತದೆ. So it shatters the pigment into multiple very tiny spots, so that your own body's immune system will take care of it. So slowly as the days go by, adu fade aagta bartade. So normally in my clinic I ask them to do weekly treatments. Every week bandu ಒಂದು ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗೋದು. ಅದರಲ್ಲಿ ಏನು ಸೈಡ್ ಎಫೆಕ್ಟ್ ಇಲ್ಲ, ಏನೂ ಆಗೋದಿಲ್ಲ. Just it slowly brightens your face, and that is the only effect you will get. So it's a very safe laser. ಈಗ ತುಂಬ ಜನರು they get so scared when I tell laser treatment, they just say ಬೇಡ ಅಂತ. But actually laser is just a vehicle for you to achieve your destination faster. So it's not a solution. ಆಲ್ಸೋ ಇಟ್ಸ್ ನಾಟ್ ಲೈಕ್ ಅದು ಮಾಡಿದರೆ ಕ್ರೀಮ್ಸ್ ಹಾಕಬೇಕಂತ ಇಲ್ಲ, ಹಾಗೇನಲ್ಲ. ಯು ಹ್ಯಾವ್ ಟು ಡೂ ಲೇಸರ್ಸ್, ಯು ಹ್ಯಾವ್ ಟು ಪುಟ್ ಹೋಮ್ ಕ್ರೀಮ್ಸ್ ಆಲ್ಸೋ. ಎಸ್, ಇನ್ನು ಇದರ ಕಾಸ್ಟ್ ಯಾವ ತರ ಇರ್ತದೆ ಅಂತ ಹೇಳಿ, ಅಂದ್ರೆ ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳುವಾಗ ತುಂಬಾ ಕಾಸ್ಟ್ಲಿ ಅಂತ ಹೇಳಿ ಎಲ್ಲ ಜನರು ಅಂದ್ಕೊಂಡಿರ್ತಾರೆ. ಸೊ
Actually, laser treatment, cost of the laser treatment, if you ask me, it starts as little as 800 rupees. Especially for a pigmentation laser, we start from right around 800 to 1000 rupees, and it can extend up to around 3 to 4000 rupees if you want to do the entire face. So it's actually very reasonable, especially for the effect you can see. ಅದು effect ನೋಡುವಾಗ ನಿಮಗೆ ಅಷ್ಟು ಸ್ಪೆಂಡ್ ಮಾಡಿದ್ದೇನು ಅನಿಸೋದಿಲ್ಲ. ಸೊ ರೀಸನೇಬಲ್ ಪ್ರೈಸಲ್ಲಿ ನಾವು ನಮ್ಮ ಬ್ಯೂಟಿಯನ್ನು ಪುನಃ ರೀಗೈನ್ ಮಾಡ್ಬೋದು ಅಂತ ಹೇಳ್ಬೋದು ಅಂತ ಹೇಳಿ. ಎಸ್, ಇನ್ನು ಈ ಟ್ರೀಟ್ಮೆಂಟ್ಗಳಿಂದಾಗಲಿ ಅಥವಾ ಸನ್ಸ್ಕ್ರೀಮ್ಗಳಿಂದಾಗಲಿ, ಲೈಕ್ ಸನ್ಸ್ಕ್ರೀಮ್ ಹಚ್ಚಿದ ಕೂಡಲೇ ನನ್ನ ಪಿಗ್ಮೆಂಟೇಷನ್ ಕಮ್ಮಿ ಆಗ್ತದೆ ಅಂತ ಹೇಳೋ ಭಾವನೆ ಇದೆ. ಸೊ ಯಾವ ಥರ ಇದು ಕಮ್ಮಿ ಆಗ್ತದಾ? ಡೆಫಿನೆಟ್ಲಿ ಸನ್ಸ್ಕ್ರೀನ್ಸ್ ಆರ್ ಒನ್ ಆಫ್ ದ ಮೇನ್ ಸ್ಟೇಜ್ ಆಫ್ ಟ್ರೀಟ್ಮೆಂಟ್ ಆಫ್ ಪಿಗ್ಮೆಂಟೇಷನ್. ಸನ್ಸ್ಕ್ರೀನ್ಸ್ ಬೇಕೇ ಬೇಕು, ಆದರೆ ಇಟ್ ಇಸ್ ನಾಟ್ ದ ಓನ್ಲಿ ಫಾರ್ಮ್ ಆಫ್ ಟ್ರೀಟ್ಮೆಂಟ್. ಯಾಕಂದರೆ ಅದು ಸನ್ಸ್ಕ್ರೀನ್ಸ್ ಹಾಕೋದು ರೀತಿ ಸಹ ಒಂದು ಟೆಕ್ನಿಕ್ ಉಂಟು. ಈಗ ತುಂಬ ಜನರು ಸ್ವಲ್ಪ ಕ್ರೀಮ್ ಕೈಯಲ್ಲಿ ಹಾಕಿ ಹೀಗೆ ಮಾಡಿ ಹಾಕ್ತಾರೆ, ಹಾಗೆ ಅಲ್ಲ ಹಾಕೋದು. ಜಸ್ಟ್ ಯು ಹ್ಯಾವ್ ಟು ಟೇಕ್ ಅ ಲಿಟಲ್ ಅಮೌಂಟ್, ಯು ಹ್ಯಾವ್ ಟು ಅಪ್ಲೈ ಸ್ಪಾಟ್ಸ್ ಆನ್ ಯೋರ್ ಫೇಸ್ ಆ್ಯಂಡ್ ದೆನ್ ರಬ್ ಇಟ್ ಈವನ್ಲಿ. ಈವನ್ ಅಪ್ಲಿಕೇಶನ್ ಇಸ್ ಇಂಪಾರ್ಟೆಂಟ್, ಆ್ಯಂಡ್ ದೇ ಆಲ್ವೇಸ್ ಫೊಗೆಟ್ ಟು ಅಪ್ಲೈ ಫಾರ್ ದ ಇಯರ್ಸ್, ದ ನೆಕ್, ಬ್ಯಾಕ್ ಆಫ್ ದಿ ಹ್ಯಾಂಡ್ಸ್. So all these are also very important areas where you have to put your creams. And also repeat application. ಈಗ ಒಂದ್ಸಲ ಬೆಳಿಗ್ಗೆ ಹಾಕಿದರೆ ಅದು ಇಡೀ ದಿವಸ ನಿಲ್ಲೋದಿಲ್ಲ, ಮ್ಯಾಕ್ಸಿಮಮ್ 3 to 4 hours. ಆಮೇಲೆ ರಿಪೀಟ್ ಮಾಡಬೇಕು. ಸೊ ಆಫ್ಟರ್ ಮೇ ಬಿ ಇಫ್ ಯು ಆರ್ ಅಪ್ಲೈಯಿಂಗ್ ಇನ್ ದ ಮಾರ್ನಿಂಗ್ ಅಟ್ ಅರೌಂಡ್ 8 o'clock, repeat it at around 12-12:30. You don't have to wash your face and reapply. You can just apply it on that. So normally I ask my patients to have one tube handy in their handbag, so that wherever they are, whichever part of the workplace they are, they can just reapply it. ಮತ್ತು ಇನ್ನೂ ತುಂಬ ಜನರು ಹೇಳ್ತಾರೆ, ಇಲ್ಲ ನಾನು ಹೊರಗೆ ಹೋಗೋದಿಲ್ಲ, ಮನೆಯಲ್ಲೇ ಇರ್ತೇನೆ ಅಥವಾ ಆಫೀಸಲ್ಲೇ ಇರ್ತೇನೆ, AC ಉಂಟು, ನಾನು ಹಾಕೋದಿಲ್ಲ ಅಂತ ಸನ್ಸ್ಕ್ರೀನ್. ಆದರೆ the most I've seen so many of them, they are office goers, they stay within the office, they don't go outside too much, but their face is dark, body is fair. Why? Because they are in front of the laptops or the computers or the TV or the screen which emits UV light, and the whole face is dark. So that is another important causes of pigmentation, and the mainstays of treatment. Again and again I'm highlighting in this program that the mainstay of treatment is sunscreens, skin brightening creams, and if there are stubborn spots left, then we have to do laser treatments. And these are very safe, you don't have to get scared. It's really ರೀಸನೇಬಲ್ ಕಾಸ್ಟ್ ಅಲ್ಲಿ ಕೂಡ ಸಿಗ್ತದೆ ಅಂತ ಹೇಳಿರ್ಬೋದು. ಇನ್ನು UV ರೇಸ್ ಅಂತ ಹೇಳುವಾಗ ಖಾಲಿ ಸೂರ್ಯನಿಂದ ಮಾತ್ರ ಬರೋದಲ್ಲ, ಲ್ಯಾಪ್ಟಾಪ್ ಕಂಪ್ಯೂಟರ್ಗಳಿಂದವೂ ಕೂಡ ಎಫೆಕ್ಟ್ ಆಗ್ತದೆ ಅಂತ ಹೇಳ್ಬೋದು. ಎಷ್ಟೇ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ, ಆದರೆ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ದ ಸ್ಕಿನ್ ಕ್ಲಿನಿಕ್ ಅರ್ಪಿಸುವ ಜೀವನ ಸೌಂದರ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಮೇಡಮ್, ಇನ್ನು ಫೇರ್ನೆಸ್ ಕ್ರೀಮ್ಗಳ ಬಗ್ಗೆ ನಾವು ಹೇಳ್ಬೋದು. ಈಗ ಯೂಶ್ವಲಿ ಅಡ್ವರ್ಟೈಸ್ಮೆಂಟನ್ನು ನೋಡ್ತೇವೆ, ಸೊ ಮೆಡಿಕಲ್ಗೆ ಹೋಗ್ತೇವೆ ಅಥವಾ ಸೂಪರ್ ಸ್ಟೋರ್ಸ್ಗಳಿಗೆ ಹೋಗಿ ಅಲ್ಲಿಂದ ನಾವು ಕ್ರೀಮನ್ನು ತೊಗೊಂಡು ಯೂಸ್ ಮಾಡ್ತೇವೆ. ಸೊ ಅದರಿಂದ ಸೈಡ್ ಎಫೆಕ್ಟ್ಸ್ಗಳು ಏನಾದರೂ ಆಗ್ತದಾ? ಆ್ಯಕ್ಚುಲಿ ಫೇರ್ನೆಸ್ ಕ್ರೀಮ್ಸ್ ಅಂತ ಹೇಳೋದು ಯಾವುದೇ ಕ್ರೀಮ್ ಉಂಟಲ್ಲ, ಐ ಅರ್ಜ್ ಟು ಎವ್ರಿ ಒನ್ ವಾಚಿಂಗ್ ದಿಸ್ ಪ್ರೋಗ್ರಾಮ್, ಪ್ಲೀಸ್ ಡು ನಾಟ್ ಯೂಸ್ ಇಟ್. As a dermatologist, I want to say that just stop using any fairness cream you're using right now, because most of these creams, if you see their ingredients, they will have something called hydroquinone, tretinoin, mometasone or hydrocortisone, which is nothing but steroids. They have a little bit of steroids in them, and it is good only for a very short span of time, maybe 15 to 20 days. After that, you have to stop it. ಸೊ ಬಟ್ ಈಗ ಏನು ಮಾಡ್ತಾರೆ, ಅದು 15-20 ಡೇಸ್ ಹಾಕ್ಕೊಂಡು ಅವರಿಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ಸೊ ದೇ ಜಸ್ಟ್ ಕಂಟಿನ್ಯೂ ದೇ ಕೀಪ್ ಆನ್ ಬೈಯಿಂಗ್ ಟ್ಯೂಬ್ಸ್ ಈಸಿಲಿ ಅವೈಲೇಬಲ್ ಇನ್ ದ ಮೆಡಿಕಲ್ ಸ್ಟೋರ್ಸ್. ದೇ ಜಸ್ಟ್ ಟೇಕ್ ಇಟ್, ದೇ ಜಸ್ಟ್ ರೀಅಪ್ಲೈ ಇಟ್, ಆ್ಯಂಡ್ ದೇ ಕಮ್ ಟು ಅಸ್ ಆಫ್ಟರ್ ದಿಯರ್ ಸ್ಕಿನ್ ಸ್ಪಾಯ್ಲ್ಸ್, ಮೇ ಬಿ ಆಫ್ಟರ್ 1 year, ಆಫ್ಟರ್ 1.5 years ತುಂಬ ಸೆನ್ಸಿಟಿವ್ ಆಗಿಕೊಂಡು ಬ್ಲ್ಯಾಕ್ ಆಗಿ ತುಂಬ ಪಿಂಪಲ್ಸ್ ಎಲ್ಲ ಬಿದ್ದು ಹೇರ್ ಗ್ರೋತ್ ಆಗಿ ಫೇಸಲ್ಲಿ, ಬಿಕಾಸ್ ಸ್ಟೀರಾಯ್ಡ್ಸ್ ಕ್ಯಾನ್ ಪ್ರೊಡ್ಯೂಸ್ ಆಲ್ ದಿಸ್. ದೇ ಕ್ಯಾನ್ ಪ್ರೊಡ್ಯೂಸ್ ಪಿಗ್ಮೆಂಟೇಷನ್, ದೇ ಕ್ಯಾನ್ ಪ್ರೊಡ್ಯೂಸ್ ಹೇರ್ ಗ್ರೋತ್ ಆನ್ ದ ಫೇಸ್, ದೇ ಕ್ಯಾನ್ ಪ್ರೊಡ್ಯೂಸ್ ರೆಡ್ನೆಸ್ ಆನ್ ದ ಫೇಸ್. ಸೊ ಅದೆಲ್ಲ ಆಗಿ ಮತ್ತೆ ಅವರು ನಮ್ಮ ಹತ್ರ ಬರ್ತಾರೆ 1.5 years ಆದಮೇಲೆ. ಆವಾಗ ಹಿಸ್ಟ್ರಿ ನಾವು ತಗೊಳ್ಳುವಾಗ ನಾವು ಈ ಕ್ರೀಮ್ ಯೂಸ್ ಮಾಡಿದ್ದೇವೆ, 1 ವರ್ಷ ಅಟ್ಲೀಸ್ಟ್ ಫಾರ್ 1 year ಯೂಸ್ ಮಾಡಿದ್ದೇವೆ, ಹಾಗೆ ಎಲ್ಲ ಹೇಳ್ತಾರೆ. ಆಮೇಲೆ ನಮಗೆ ಅದು ರಿವರ್ಸ್ ಮಾಡಲಿಕ್ಕೆ ಅಟ್ ಟೈಮ್ಸ್ ದ ಸ್ಕಿನ್ ಹ್ಯಾಸ್ ಆಲ್ರೆಡಿ ಬಿಕಮ್ ಡ್ಯಾಮೇಜ್ಡ್ ಆ್ಯಂಡ್ ವಿ ಕೆನಾಟ್ ಡೂ ಎನಿಥಿಂಗ್ ಮಚ್.
but at times they would have reached to us at the right stage. So we can ask them to stop the creams, we can ask them to Continue start the applying treatment. the creams which are healthy for their skin, and then we can slowly progress forward. So ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ yeah, ನಾವು so ಅಂತ fairness ಹೇಳುವಂಥದ್ದು. creams are something which we shouldn't use. Actually, it's not, I mean, you know, even if you have a little dark skin, it is good, but you should have healthy skin. You shouldn't have uneven skin, you shouldn't have pigmentation, but even if you have a little darker skin, it's absolutely fine as long as it's healthy. ಎಸ್ ಇನ್ನು ಕ್ರೀಮ್ ಅಂತ ಹೇಳುವಾಗ ಎಲ್ಲ ಕ್ರೀಮ್ ಕೂಡ ಮಾರ್ಕೆಟಲ್ಲಿ ಅವೈಲೇಬಲ್ ಇರ್ತದೆ, ಸೊ ಎಲ್ಲ ಕ್ರೀಮನ್ನು ನಾವು ಯೂಸ್ ಮಾಡ್ಬೋದಾ? Again, it depends on the type of skin. At times, if your skin is completely healthy, normal, then fine, you can use any of the over-the-counter products which are available, which do not have any of these harmful ingredients. But at times, if your skin is not healthy, if it's too dry, or if it's having a little redness on it, acne on it, please do not use any of the creams available over the counter. Please consult your dermatologist, have a word with them, and only then start any of the treatments, because it's very important. Once you lose the healthiness in your skin, it's a challenge to get it back. ಎಸ್ ಇನ್ನು ಹಾರ್ಮ್ಫುಲ್ ಆಗಿರುವಂಥದ್ದು ಅಥವಾ ಕೆಮಿಕಲನ್ನು ಯೂಸ್ ಮಾಡಿರುವಂಥ ಕ್ರೀಮ್ಗಳನ್ನು ಗೌರ್ಮೆಂಟ್ ಏನಾದರೂ ಬ್ಯಾನ್ ಮಾಡಿದೆಯಾ ಅಂತ? ಹೌದು, ಈಗ ಆ್ಯಕ್ಚುಲಿ there's a big movement going on from IADVL, that is Indian Association of Dermatologists, Venereologists and Leprologists. We are taking the step aggressively forward, and we really want to stop this over-the-counter sale of this triple combination drugs. It's called triple combination because it has steroids, it has tretinoin which is an acid, and plus it has hydroquinone which is a bleaching agent. So ಅದು ತುಂಬ ಸಮಯ ಯೂಸ್ ಮಾಡಬಾರ್ದು. ಓನ್ಲಿ ಫಾರ್ ಸ್ಟಬರ್ನ್ ಪಿಗ್ಮೆಂಟ್ಸ್, ಜಸ್ಟ್ ಫಾರ್ 15 days ಹಾಗೆ ನಾವು ಕೊಡೋದು ಶಿವೆ. ವಿ ಕಾಂಟ್ ಯೂಸ್ ಇಟ್ ಫಾರ್ ಮೋರ್ ದೆನ್ 15 to 20 days. ಸೊ ದಟ್ ಈಸ್ ಸಮಥಿಂಗ್ ವಿ ಆರ್ ಟೇಕಿಂಗ್ ಇಟ್ ಅಗ್ರೆಸಿವ್ಲಿ ಫಾರ್ವರ್ಡ್. ಎಸ್, ಮತ್ತೆ ಇನ್ನೊಂದು ಏನು ಹೇಳ್ತೇವೆ ಅಂತ ಹೇಳಿದ್ರೆ, ಈ ಡಾಕ್ಟರನ್ನ ಕನ್ಸಲ್ಟ್ ಮಾಡದೆ ಬರೋವರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹಾಂ, ತುಂಬ ಜನರು ಹಾಗೆ ಸಹ ಇದ್ದಾರೆ, ಹೋಮ್ ರೆಮಿಡೀಸ್ ಮಾಡ್ತಾರೆ. ಯಾಕಂದರೆ ಸ್ಕಿನ್ ಪ್ರಾಬ್ಲಮ್ ಅಂತ ಇದ್ದರೆ ಅದು ಎಲ್ಲರದು problem. Everybody from the grandmother to the aunt to the neighbor, everybody has a solution to it. ಸೊ ಎಲ್ಲ ಹೇಳ್ತಾರೆ ಅವರು, ಇದು ಹಾಕ್ಬೋದು ಅದು ಹಾಕ್ಬೋದು. ಈಗ ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಹಾಗೆ ಇಲ್ಲ, ಯು ಸ್ಟ್ರೇಟ್ ಅವೇ ಗೋ ಟು ದ ಹಾರ್ಟ್ ಡಾಕ್ಟರ್. ಬಟ್ ಸ್ಕಿನ್ ಪ್ರಾಬ್ಲಮ್ ಇದ್ದವರಿಗೆ ಎಲ್ಲರೂ ಕೈ ಹಾಕ್ತಾರೆ, ಇದು ಮಾಡ್ಬೋದು, ಲಿಂಬೆ ಹಾಕ್ಬೋದು, ಟೊಮೆಟೊ ಹಾಕ್ಬೋದು, ಪಪ್ಪಾಯ ಹಾಕ್ಬೋದು, ಹಾಗೆಲ್ಲ ಮಾಡಿ ಸ್ಕಿನ್ ಎಲ್ಲ ಬರ್ನ್ ಮಾಡಿ ಬಂದವರು ಸಹ ಇದ್ದಾರೆ. ಸೊ ಆ್ಯಕ್ಚುಲಿ ಇಟ್ಸ್ ಆಲ್ವೇಸ್ ಬೆಸ್ಟ್, if you can't handle it, please go to the dermatologist as quickly as you can, because it's very important to restore your the healthiness in your skin, and it's very important to do it at the right time and before the damage has already begun. ಇನ್ನು ಪಾರ್ಲರ್ಸ್ಗಳಲ್ಲಿ ಎಲ್ಲ ಕೆಲವೊಂದು ಮಸಾಜ್ ಇಂದ ಆಗಿರ್ಬೋದು ಅಥವಾ ಫೇಶಿಯಲ್ಸ್ಗಳು, ಕ್ಲೀನಪ್ಗಳು, ಅದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ಅಂದರೆ ಹೆಲ್ತಿ ಸ್ಕಿನ್ ಇದ್ದವರಿಗೆ ಒನ್ಸ್ ಇನ್ ಅ ವೈಲ್ ಇಫ್ ಯು ಡೂ ದ್ಯಾಟ್, it's good, there's no problem. As a feel good factor, you can go to your salon, you can get a massage done or a facial done. But if you have a problem with your skin, ಈಗ ತುಂಬ ಜನರಿಗೆ ರೊಸೇಷಿಯಾ ಅಂತ ಇರ್ತದೆ, ರೆಡ್ ಆಗ್ತಾರೆ ಅವರು ಹೊರಗೆ ಹೋಗುವಾಗ ಅಥವಾ ಏನಾದರೂ ಬಿಸಿ ತಿಂದರೆ ದೇ ಫ್ಲಶ್, ಫುಲ್ ರೆಡ್ನೆಸ್ ಬರ್ತದೆ. ಅಂಥವರಿಗೆ ವೆರಿ ಕೇರ್ಫುಲ್ ಇರಬೇಕು, ಯಾಕಂದರೆ ಅವರಿಗೆ ಎಲ್ಲ ಕ್ರೀಮ್ಸ್ಗಳಾಗೋದಿಲ್ಲ. ಸ್ವಲ್ಪ ಕೂಡ ಮಸಾಜ್ ಮಾಡಿದರೆ ಇನ್ನೂ ಫ್ಲೇರ್ ಅಪ್ ಆಗ್ತಾರೆ. ಅವರಿಗೆಲ್ಲ ಸ್ವಲ್ಪ ಕೇರ್ಫುಲ್ ಇರಬೇಕು. ಮತ್ತು ತುಂಬ ಡ್ರೈ ಸ್ಕಿನ್ ಇದ್ದವರಿಗೆ, ಏಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳ್ತೇವೆ, ಅವರಿಗೆ ಕೂಡ ಸ್ಕಿನ್ ಬ್ಯಾರಿಯರ್ ಇರುವುದಿಲ್ಲ, ಅಂದರೆ ಇಟ್ ವಿಲ್ ಬಿ ಡ್ಯಾಮೇಜ್ಡ್. ಸೊ ಅಂಥವರಿಗೆ ಏನಾದರೂ ಹಾಕಿದರೆ ಎಲರ್ಜೆನ್ಸ್, ಇಟ್ ಜಸ್ಟ್ ಎಂಟರ್ಸ್ ಯುವರ್ ಸ್ಕಿನ್ ಆ್ಯಂಡ್ ಇಟ್ ಫಾರ್ಮ್ಸ್ ಲೈಕ್ ಎನ್ ಎಲರ್ಜಿಕ್ ಡರ್ಮಟೈಟಿಸ್, ಲೈಕ್ ಎನ್ ಎಕ್ಸಿಮಾ. ಸೊ ಅದು ಸಹ ಇದ್ದವರಿಗೆ ವೆರಿ ಕೇರ್ಫುಲ್ ಇರಬೇಕು, ದೇ ಶುಡೆಂಟ್ ಗೋ. ಬಟ್ ಇಫ್ ಯು ಹ್ಯಾವ್ ನಾರ್ಮಲ್ ಹೆಲ್ತಿ ಸ್ಕಿನ್, ನೋ ಪ್ರಾಬ್ಲಮ್, ದೆನ್ ಒನ್ಸ್ ಇನ್ ಅ ವೈಲ್ ಯು ಕ್ಯಾನ್ ಅಂಡರ್ಗೋ. ಎಸ್, ಇನ್ನು ಪಿಗ್ಮೆಂಟೇಷನ್ ಬಾರದೇ ಇರುವ ಹಾಗೆ ಯಾವ ರೀತಿ ನಾವು ಪ್ರಿವೆನ್ಷನ್ ಅಂತ ತಗೊಳ್ಬೇಕಾಗ್ತದೆ? ಪಿಗ್ಮೆಂಟೇಷನ್ ಬಾರದ ಹಾಗೆ ನಂಬರ್ 1, ಆ್ಯಸ್ ಐ ಸೆಡ್, ಸನ್ಸ್ಕ್ರೀನ್ಸ್ ಒಂದು ಹಾಕಲೇಬೇಕು. ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಇನ್ ದ ಮಾರ್ನಿಂಗ್ ಬಿಫೋರ್ ಯು ಸ್ಟೆಪ್ ಔಟ್, ಇಫ್ ಯು ಕ್ಯಾನ್ ಅಪ್ಲೈ even application for the full face and neck and ears. I think this is very important to prevent uneven skin, to prevent pigmentation, and that is number 1. Number 2 is stop applying any fairness cream you see in the supermarket or the advertisements, because we never know. Even at times they wouldn't write all the ingredients in the back,
and you wouldn't know exactly which ingredients are present in the cream. So it's better to always consult your dermatologist and only then apply any skin brightening cream, or if you want to apply any anti-aging cream or under eye cream or anything like that, just consult your dermatologist and then apply. So that is number 2. And yeah, and also if you can put any hats or hold an umbrella, things like that, it acts as a physical protection for your skin. So all these are also extremely important, especially when you're going out traveling, picnics, outdoor activities. Please put sunglasses, wide rimmed hats, as well as if you can hold an umbrella, that's also better. ಎಸ್, ಇನ್ನು ನಗರದ ಕದ್ರಿ ಕಂಬಳದಲ್ಲಿರುವ ದ ಸ್ಕಿನ್ ಕ್ಲಿನಿಕ್ ಅಲ್ಲಿ ಯಾವ ರೀತಿ ವಿಶೇಷತೆಗಳಿದೆ ಅಂತ ತಿಳಿಸಬಹುದಾ ಮೇಡಮ್? Okay, the skin clinic, it started about a year back. So we have the state-of-the-art laser technology in the skin clinic. So I'm a dermatologist and I have specialized in cosmetic dermatology. So acne, pigmentation, anti-aging. E ಮೂರು speciality it's what I specialize in. So basically we have lasers for acne scars, for pigmentation, and also for anti-aging we have a variety of treatments which we can speak about in the next programs. So all these treatments we are having, but in future we plan to expand it a bit. We want to include hair transplantation, slimming, so it becomes like one dermatology center which has all the treatments under one roof. So right now we are doing a lot of skin treatments and plus clinical dermatology, eczema, psoriasis, all those consults, pediatric dermatology. ಈಗ ಮಕ್ಕಳಂತ ತಗೊಂಡು ಬರ್ತಾರೆ, ತುಂಬ ಸ್ಕಿನ್ ಪ್ರಾಬ್ಲಮ್ ಇರ್ತದೆ. ಸೊ ಬೇಸಿಕ್ಲಿ ಕ್ಲಿನಿಕಲ್ ಡರ್ಮಟಾಲಜಿ ಆ್ಯಂಡ್ ಕಾಸ್ಮೆಟಿಕ್ ಡರ್ಮಟಾಲಜಿ ಇಸ್ ವಾಟ್ ವಿ ಡೂಯಿಂಗ್ ಅಟ್ ದ ಸ್ಕಿನ್. ಎಸ್, ಕೊನೆಯಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? Just want to tell all the viewers today to take good care of your skin. Don't spoil it by just seeing the advertisements and putting random creams on your face. Consult your dermatologist if you have any skin problem. Apply sunscreens regularly, and I think just eat well, stay happy, sleep well, and think well. I think that is what I want to say. ಎಸ್, ಧನ್ಯವಾದಗಳು ಮೇಡಮ್ ಇಷ್ಟು ಜೊತೆ ನಮ್ಮ ಜೊತೆ ಇದ್ದು ಪಿಗ್ಮೆಂಟೇಷನ್ ಬಗ್ಗೆ ಮಾಹಿತಿಯನ್ನು ನೀಡಿದ್ದಕ್ಕೆ. ವೀಕ್ಷಕರೇ, ಇವಿಷ್ಟು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್, ಮುನ್ನುಡಿ ಮುನ್ನಡೆಗಾಗಿ.